ವೆಲ್ಕಮ್ ಟು ಶಾಂತಲಾ ಕಿಚನ್. ನಾವು ಈ ದಿನ ಕಲ್ಲಂಗಡಿ ಹಣ್ಣಿನಿಂದ ಒಂದು ಜ್ಯೂಸ್ ಮಾಡೋಣ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಕಲ್ಲಂಗಡಿ ಹಣ್ಣು ಯಥೇಚ್ಛವಾಗಿ ಬರ್ತಾ ಇರುತ್ತೆ. ಆದ್ದರಿಂದ ಅದನ್ನು ಉಪಯೋಗಿಸ್ಕೊಂಡು ಜ್ಯೂಸ್ ಮಾಡೋಣ. ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ನಮಗೆ ಯಥೇಚ್ಛವಾಗಿ ನೀರಿನ ಅಂಶ ಬೇಕಾಗಿರುತ್ತೆ. ಈ ಕಲ್ಲಂಗಡಿ ಹಣ್ಣಿನಲ್ಲಿ ಯಥೇಚ್ಛವಾಗಿ ನೀರಿನ ಅಂಶ ಇರೋದರಿಂದ ಅದು ಈ ಬೇಸಿಗೆ ಕಾಲದಲ್ಲೇ ಹೆಚ್ಚಿಗೆ ಬರುವಂತಹ ಹಣ್ಣಾಗಿರೋದ್ರಿಂದ ಇದನ್ನು ಕೂಡ ನಾವು ಕಾಲಕ್ಕೆ ತಕ್ಕಂತೆ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು. ಈಗ ಮಕ್ಕಳು ಕೆಲವೊಮ್ಮೆ ಹಣ್ಣನ್ನು ತಿನ್ನಿ ಅಂದರೆ ಸ್ವಲ್ಪ ಹಾಗೆ ಹೀಗೆ ಅಂತ ಅಂತಾರೆ. ಆದ್ದರಿಂದ ಅವ್ರಿಗೆ ಅನುಕೂಲ ಆಗೋ ರೀತಿ ನಾವು ಅದನ್ನು ಒಂದು ಜ್ಯೂಸ್ ಮಾಡೋಣ. ಅದಕ್ಕೆ ಕೆಲವರು ಶೀತ, ಗಂಟ್ಲು ನೋವು ಹಾಗೆ ಹೀಗೆ ಅಂತ ತಿನ್ನೋದಿಲ್ಲ. ಅದಕ್ಕೆ ಕೆಲವೊಂದು ಪದಾರ್ಥಗಳನ್ನು ಹಾಕಿ ಒಂದು ಜ್ಯೂಸ್ ಮಾಡೋಣ. ಈಗ ಮೊದಲಿಗೆ ಇದನ್ನು ಕಟ್ ಮಾಡೋಣ. ಈ ರೀತಿ ಕಟ್ ಮಾಡಿದ್ದೀನಿ. ಈಗ ಇದರ ತಿರುಳನ್ನು ನಾವು ತಗೊಳ್ಳೋಣ. ಕಲ್ಲಂಗಡಿ ಹಣ್ಣುಗಳನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋಣ. ನೋಡಿ, ಈಗ ಕಲ್ಲಂಗಡಿ ಹಣ್ಣು ಹಾಕಿದೆ. ಈಗ ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನ ಆ್ಯಡ್ ಮಾಡೋಣ. ಇದ್ರ ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಮತ್ತು ಜನರಲಾಗಿ ಒಳ್ಳೆಯದು. ಸ್ವಲ್ಪ ಹಸಿ ಶುಂಠಿನೂ ಆ್ಯಡ್ ಮಾಡೋಣ. ಮತ್ತು ಇಲ್ಲಿ ಒಂದು 10-12 ಕಾಳು ಮೆಣಸನ್ನು ತೊಗೊಂಡಿದ್ದೀನಿ, ಅದನ್ನು ಹಾಕೋಣ. ಕೆಲವರು ಶೀತ, ಗಂಟ್ಲು ನೋವು ಬರುತ್ತೆ ಹಾಗೆ ಹೀಗೆ ಅಂತಾರಲ್ಲ, ಆಗ ಇದನ್ನೆಲ್ಲ ಹಾಕಿದ್ರು ಸ್ವಲ್ಪ ಅದು ಮೇಂಟೈನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ, ಹಾಕೋಣ. ಇಲ್ಲಿ ಹುಳಿ, ಉಪ್ಪು, ಖಾರ, ಸ್ವೀಟು ಎಲ್ಲ ಕೂಡ ಸೇರಿಕೊಂಡಿರುತ್ತೆ. ನಾವು ಕಲ್ಲಂಗಡಿ ಹಣ್ಣನ್ನು ಹೆಚ್ಚು ತಿನ್ನೋದ್ರಿಂದ, ಅಂದರೆ ಅದು ಬೇಸಿಗೆ ಕಾಲದಲ್ಲೇ ಬರೋದು, ಬೇರೆ ಕಾಲದಲ್ಲಿ ಹೆಚ್ಚು ಬರೋದಿಲ್ಲ. ಅಂದರೆ ಈ ಟೈಮ್ಲಿ ಅದರಲ್ಲಿ ನೀರಿನಂಶ ಹೆಚ್ಚಾಗಿರೋದ್ರಿಂದ ನಮ್ಮ ದೇಹಕ್ಕೆ ನೀರಿನಂಶ ಬೇಕಾಗಿರೋದ್ರಿಂದ ನಾವು ಅದನ್ನು ಸೇವಿಸೋಣ. ಮತ್ತು ಕಿಡ್ನಿಯಲ್ಲಿರುವಂಥ ಕಲ್ಲನ್ನು ಕರಗಿಸುತ್ತೆ. ಕಲ್ಲಂಗಡಿಯನ್ನು ತಿಂದರೆ ಕಿಡ್ನಿಯಲ್ಲಿರುವಂಥ ಕಲ್ಲುಗಳನ್ನು ಕರಗಿಸುತ್ತೆ. ಅದರಿಂದ ಯಾವ ಟೈಮ್ಲಿ ಅದು ಬರುತ್ತೆ ಆ ಟೈಮಲ್ಲಿ ನಾವು ಅದನ್ನು ಹೆಚ್ಚು ತೊಗೊಂಡು ಸೇವಿಸಬೇಕು. ಮತ್ತು ಇದಕ್ಕೇನು ಬೆಲೆ ತುಂಬ ಜಾಸ್ತಿ ಅಂತೇನಿಲ್ಲ, ನಮಗೆ ಎಲ್ಲರ ಕೈಗೆ ಇಟ್ಕೊಳ್ಳುವಂಥ ಬೆಲೆನೇ ಇದಕ್ಕೆ ಇರುತ್ತೆ. ಜ್ಯೂಸು ರೆಡಿಯಾಗಿದೆ. ಈಗ ಇದನ್ನು ಒಂದು ಬಾಟ್ಲಿಗೆ ಸರ್ವ್ ಮಾಡೋಣ. ಅಂದರೆ ಇದನ್ನು ಹಾಗೆ ಹಾಕ್ಕೊಂಡ್ರೂ ಆಗುತ್ತೆ, ಅಥವಾ ಕೆಲವರು ನಮಗೆ ಇಷ್ಟ ಆಗೋದಿಲ್ಲ ಸೋಸ್ಬಿಟ್ಟು ಹಾಕೋಣ ಅನ್ನೋರು ಕೂಡ ಆ ರೀತಿ ಹಾಕ್ಕೊಳ್ಬಹುದು. ನೋಡಿ, ಕಲ್ಲಂಗಡಿ ಹಣ್ಣಿನ ಜ್ಯೂಸು ರೆಡಿಯಾಗಿದೆ. ಈಗ ಅದಕ್ಕೆ ಒಂದು ಸ್ಟ್ರಾ ಇಟ್ಟು ಮಕ್ಕಳಿಗೆ ಅಥವಾ ಯಾರಿಗೆ ದೊಡ್ಡವ್ರಿಗಾದರೂ ಸರಿಯೇ ಇದನ್ನು ಕುಡಿಯೋಕ್ಕೆ ಕೊಡೋಣ. ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ನನ್ನ ವಿಡಿಯೋಗಳನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರೂ ಕೂಡ ಈ ಕಾಲದಲ್ಲಿ ಬರುವಂಥ ಹಣ್ಣುಗಳನ್ನು ಯಥೇಚ್ಛವಾಗಿ ಉಪಯೋಗಿಸಿ ಆರೋಗ್ಯದಿಂದ ಇರಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.